ಯಾರೇ ನೀನು? ನನ್ನ ಹೆಸರು ರಮಣ, ಇವಳು ನನ್ನ ವೈಫ್ ಕೀರ್ತಿ. ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಹನಿಮೂನ್ಗಂತ ಬಂದ್ವಿ. ಹನಿಮೂನ? ಹೌದು ಸರ್, ಹನಿಮೂನ್ಗೆನೆ 95% ಡಿಸ್ಕೌಂಟ್ ಕೊಟ್ಟರು, ಅದಕ್ಕೆ ಬಂದ್ವಿ. ಆದರೆ ಇಲ್ಲಿ ಬಂದು ನೋಡಿದ್ರೆ ಫೋನಲ್ಲಿ ಸಿಗ್ನಲ್ ಇಲ್ಲ, ಆಳುಗಳು ಕಾಣಿಸ್ತಾ ಇಲ್ಲ. ಈ ಜಾಗ ಸ್ವಲ್ಪ ವಿಚಿತ್ರವಾಗಿದೆ ಸರ್. ರೂಮಲ್ಲಿ ಇರ್ಬೇಕಾದ್ರೆ ನೀವು ಕ್ರಾಸ್ ಮಾಡಿ ನಡ್ಕೊಂಡು ಹೋದ್ರಿ, ಅದಕ್ಕೆ ಮಾತಾಡೋಣ ಅಂತ ಬಂದೆ ಬ್ರೋ, ಅಷ್ಟೇ. ತಗೊಳ್ಳಿ. ಕುಡೀರಿ. ಥ್ಯಾಂಕ್ಸ್ ಅಮ್ಮ. ಬ್ರೋ, ನೀವೇನೋ ಈವೆಂಟ್ ಅಂದ್ರಲ್ಲ, ಅದರಲ್ಲಿ ನಾವು ಜಾಯ್ನ್ ಆಗ್ಬೋದಾ? Hello, the event is about to start. I request everyone to come to the hall. Bhargavi, Sunita, Sandhya Rani, Sunny, Selvi, ಸಾಗರ್, ಮೋಹನ್ ಕೃಷ್ಣ, ಸುರೇಖಾ, ಸೀತಾ, ಈ ಹೆಸರೆಲ್ಲ ಕೇಳಿದ್ರೆ ನಿಮ್ಗೆ ಏನಾದರೂ ನೆನಪಿ ಬರುತ್ತಾ? ಯಾಕೆ ಅಂದರೆ ನಿಮ್ಮಿಂದಾನೇ ಇವ್ರು ಯಾರೂ ಈಗ ಬದುಕಿಲ್ಲ. ಪ್ರೊಡ್ಯೂಸರ್ ಕೋದಂಡ ಸಿನಿಮಾ ಚಾನ್ಸ್ಗೋಸ್ಕರ ನಿಮ್ಮ ಹತ್ರ ಬಂದು ಭಾರ್ಗವಿನ ಕಮಿಟ್ಮೆಂಟ್ ಅನ್ನೋ ಹೆಸರಲ್ಲಿ ಟಾರ್ಚರ್ ಮಾಡಿ ಅವ್ರ ಸಾವಿಗೆ ಕಾರಣವಾದರು. ಸ್ಟ್ಯಾಂಡಪ್ ಕಾಮಿಡಿಯನ್ ವೇದ ಸೆಲ್ವಿ ಅನ್ನೋ ಹುಡುಗಿನ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಏಮಾರಿಸಿ ಅವ್ರ ಸಾವಿಗೆ ಕಾರಣವಾದರು. ಕಾನ್ಸೆಪ್ಟ್ ರಾಜು ನೀನು ಸುಳ್ಳು ಸಾಕ್ಷಿಯಿಂದನೇ ಸಂಧ್ಯಾ ರಾಣಿ ಅನ್ನೋ ಹುಡುಗಿಯಲ್ಲಿ ಸತ್ತೋಗಿದ್ರು. SI ಇನ್ಸ್ಪೆಕ್ಟರ್ ಪ್ರಭಾಕರ್ ಸಾಗರ್ ಅನ್ನೋ ಹುಡುಗನ ಸ್ಟೇಷನಲ್ಲೇ ಹೊಡೆದು ಸಾಯಿಸ್ಬಿಟ್ಟು ಕುಡಿದ್ಬಿಟ್ಟು ಕಾರ್ ಓಡಿಸಿದ್ದಕ್ಕೆ ಆಕ್ಸಿಡೆಂಟ್ ಆಯಿತು ಅಂತ ಕೇಸ್ನ ಕ್ಲೋಸ್ ಮಾಡಿ. ಸೆಲೆಬ್ರಿಟಿ ಅಸ್ಟ್ರಾಲಜರ್ ರಾಕಿ ಅಲಿಯಾಸ್ ರಾಮಕೃಷ್ಣ ಆಸ್ತಿಗೋಸ್ಕರ ಸ್ವಂತ ಅಣ್ಣ ಮೋಹನ್ ಕೃಷ್ಣನ ಕ್ರೂರವಾಗಿ ಕೊಲೆ ಮಾಡಿಬಿಟ್ಟೆ. ಫೇಮಸ್ ಗೈನಕಾಲಜಿಸ್ಟ್ ಡಾಕ್ಟರ್ ಸುಧಾ ದುಡ್ಡು ಕಟ್ಟೋದಕ್ಕೆ ಲೇಟ್ ಆಯಿತು ಅಂತ ಒಂದು ಎಳೆ ಮಗುವಿನ ಸಾವಿಗೆ ಇವರು ಕಾರಣಕರ್ತರಾಗಿದ್ದಾರೆ.
ಕೀರ್ತಿ. ಲಿಮಿಟ್ ಇಲ್ದಲೆ ಕುಡ್ದು ಕಾರ್ ಓಡಿಸಿ ಸ್ಕೂಲಿಂದ ಬರ್ತಾ ಇದ್ದ ಚಿಕ್ಕ ಮಕ್ಕಳು ಷಣ್ಮುಖ ಮತ್ತೆ ಚಂದ್ರನ ಕೊಲೆ ಮಾಡಿಬಿಟ್ಟು ಏನು ಗೊತ್ತಿಲ್ದಿರೋ ಹಾಗೆ. ಈವೆಂಟ್ ಮ್ಯಾನೇಜರ್ ಅಶೋಕ ಚಕ್ರವರ್ತಿ. ಹೋಟೆಲ್ಗೆ ಬರೋ ಹುಡುಗಿರೋ ವಿಡಿಯೋ ತೆಗೆದು ಆ ವ್ಯಾಪಾರ ಮಾಡ್ತಿದ್ದಾರೆ. ಅಂತ ಒಂದು ವಿಡಿಯೋಯಿಂದ ಸುರೇಖ ಪ್ರಾಣ ಬಿಟ್ಟಿದ್ದಾರೆ. ಒಂದು ಪ್ರಾಣನ ತೆಗೆದು ಯಾವುದೇ ಬೇಜಾರಿಲ್ಲದೆ ನೀವು ಹೇಗೆ ಬದುಕಿದ್ದೀರಾ? ನಿಮ್ಮ ಹತ್ರ ಇರೋ ಹಣ, ಬುದ್ಧಿ, ಶಕ್ತಿ ಉಪಯೋಗಿಸಿ ಹೇಗಾದ್ರೂ ತಪ್ಪಿಸ್ಕೊಂಡು ಬಿಡ್ತೀರಾ. ಆದ್ರೆ ತಪ್ಪು ಮಾಡಿದ ಒಬ್ಬೊಬ್ರು ದಂಡನೆ ಅನುಭವಿಸಲೇಬೇಕು. ಅದೇ ಧರ್ಮ. ಇಷ್ಟೊತ್ತು ನಾನು ಹೇಳಿದ ಎಲ್ಲ ವಿಷಯನೂ ನಿಮಗೆ ಗೊತ್ತಿರೋದೆ. ನಿಮಗೆ ಗೊತ್ತಿಲ್ದಿರೋ ವಿಷಯ ಏನು ಗೊತ್ತಾ? ಇವತ್ತೇ ನಿಮಗೆ ಕಡೆ ದಿನ. ಇದಕ್ಕೆಲ್ಲ ನೀನೇ ಕಾರಣ. ಸರ್, ಈಗ ನೋಡಿದ್ರೆ ಸರ್, ಸರ್, ಜಾಟ ಸರ್, ಹೊಡ್ತಿದ್ಯೋ? ಸರ್, ಸರ್, ಇವರಿಗೆ ಹೇಳ್ಕೊಟ್ಟಿದ್ದು ನೀನ್ ತಾನೆ? ಸರ್, 1 ವೀಕ್ ಮುಂಚೆ ನಂಗೊಂದು ಮೇಲ್ ಬಂದಿತ್ತು ಸರ್. ಆ ಮೇಲ್ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ 2 ಇನ್ಸ್ಟ್ರಕ್ಷನ್ ಇತ್ತು ಸರ್. ಒಂದು ನಿಮ್ಮನ್ನ ರಿಸೀವ್ ಮಾಡಬೇಕು ಅಂತ, ಇನ್ನೊಂದು 8 ಗಂಟೆ ಆದ ತಕ್ಷಣ ಎನ್ವಲಪ್ ಓಪನ್ ಮಾಡಿ ಓದಬೇಕು ಅಂತ. ಅದು ನಾನು ಬರೋವಾಗ ಇಲ್ಲೇ ಸರ್ ಇತ್ತು. ನೋಡಿ, ಇವನ್ ಮಾತಾಡೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಲೈ, ಇದು ನೋಡಿದ್ರೆ ಈವೆಂಟ್ ಹಾಲ್ ತರನ ಇದೆ. ಇದು ಈವೆಂಟ್ ಹಾಲ್ ಅಲ್ವೇ ಅಲ್ಲ, ಇದು ಒಂದು ಹುಚ್ಚಾಸ್ಪತ್ರೆ. ಅಲ್ಲಿ ಊರ್ ಹೊರಗಡೆ ಮನಸ್ಥಿತಿ ಸರಿ ಇಲ್ದವ್ರಿಗೆ ಒಂದು ಹಾಸ್ಪಿಟಲ್ ಕಟ್ಟಿದ್ರು. ಅದು ಕೆಲವು ವರ್ಷಗಳು ಚೆನ್ನಾಗೇ ನಡೀತಾ ಇತ್ತು. ಅದೇ ಟೈಮಲ್ಲಿ ಅಲ್ಲಿ ಮೆಂಟಲ್ ಪೇಷಂಟ್ಸ್ಗೆ ಕೌನ್ಸಿಲಿಂಗ್ ಕೊಡೋದಕ್ಕೋಸ್ಕರ ರಷ್ಯಾದಿಂದ ಒಬ್ಬರನ್ನ ಕರೆಸಿದ್ರು. ಆ ಕೌನ್ಸಿಲರ್ ಅಲ್ಲಿದ್ದ ವಾರ್ಡನ್ ಜೊತೆ ಸೇರ್ಕೊಂಡು ಅಲ್ಲಿರೋ ಎಲ್ಲಾ ಪೇಷಂಟ್ಸ್ಗೂ ದೆವ್ವ ಹಿಡ್ದಿದೆ, ಅದಕ್ಕೋಸ್ಕರನೇ ಅವರೆಲ್ಲರೂ ಹಾಗೆ ನಡ್ಕೊಳ್ಳೋದು ಅಂತ ತುಂಬಾ ಎಕ್ಸ್ಟ್ರೀಮ್ ಆದ ಟಾರ್ಚರ್ ಮೆಥಡ್ಸ್ ಅವ್ರ ಕೈಯಲ್ಲಿ ತಗೊಂಡ್ರು. ಆ ಟಾರ್ಚರ್ ತಡೆಯಕ್ಕಾಗದೆ ಒಬ್ರಾದ್ಮೇಲೆ ಒಬ್ರು ಒಂದೊಂದೇ ಪೇಷಂಟು ಸಾಯ್ತಾನೆ ಬಂದ್ರು. ಈ ಎಲ್ಲ ವಿಷಯನ ಅಲ್ಲಿ ಕೆಲಸ ಮಾಡ್ತಾ ಇದ್ದ ವಾರ್ಡ್ ಬಾಯ್ ಮೂಲಕ ತಿಳ್ಕೊಂಡು ಒಂದು ಜರ್ನಲಿಸ್ಟ್ ಆ ಕ್ರೂರವಾದ ಘಟನೆನ ಒಂದು ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ್ರು. ಆಗ್ಲಿಂದಾನೇ ಗವರ್ಮೆಂಟ್ ಅವರು ಮೆಂಟಲ್ ಹಾಸ್ಪಿಟಲ್ನ ಒಂದೇ ಸಲ ಮುಚ್ಚಿಬಿಟ್ರು. ನಾನು MBBS ಓದೋವಾಗ ಈ ಪ್ಲೇಸ್ ಬಗ್ಗೆ ನಾನು ಕೇಳಿದ್ದೀನಿ, ಆದ್ರೆ ಆ ಜಾಗ ಇದೆ ಅಂತ ಇಲ್ಲಿಗೆ ಬಂದ್ಮೇಲೆ ನನಗೆ ಗೊತ್ತಾಗಿತ್ತು. ಮೆಂಟಲ್ ಹಂಗ್ ಮಾಡ್ತಾರಾ? ಅಂದ್ರೆ ಮೆಂಟಲ್ ಹಾಸ್ಪಿಟ್ಲಾ?